ಚರ್ಬಿನೇ ಜಾಸ್ತಿ ಐತಲ್ಲ ಇಲ್ಲೆಲ್ಲ, ಇದೆಲ್ಲ ಚರ್ಬಿನೇ ನೋಡಿ ಎಷ್ಟೆಷ್ಟು ದೊಡ್ಡದೈತೆ ಅಣ್ಣ. 1/4 kg 280, ಅರ್ಧ kg 550, 1 kg 1100. ಅದು ಎಣ್ಣೆ ಹಾಕಲ್ವಲ್ಲ, ಅದಕ್ಕೆ ಅವರು ಚರ್ಬಿ ಹಾಕಿ ಮಾಡೋದು. ಅಣ್ಣ ನಾನೆಲ್ಲ ಹೇಳ್ಕೊಬಿಟ್ರೆ ನನ್ನ ಹತ್ರ ಯಾರು ತಿನ್ನಕ್ ಬರ್ತಾರೆ? ಚನ್ನಪಟ್ಟಣ ಚಾಕ್ನ ಇಸ್ ಸೂಪರ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾವಿವಾಗ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರ ಬಂದಿದೀವಿ ಚಾಕ್ನ ತಿನ್ನಕ್ಕೆ. ಇಲ್ಲಿ ಚಾಕ್ನ ತುಂಬಾ ಫೇಮಸ್ ಅಂತ ಹೇಳ್ತಾರೆ. ಸುಮಾರು ವಿಡಿಯೋದಲ್ಲಿ ನೋಡಿದ್ದೆ ನಾನು, ಚನ್ನಪಟ್ಟಣ ಚಾಕ್ನ ಅಂತ. ಅದಕ್ಕೆ ಬಂದ್ವಿ. ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಮೈಸೂರು, ಬಿಡದಿ, ಅದಾದ್ಮೇಲೆ ಚನ್ನಪಟ್ಟಣ, ಆಮೇಲೆ ರಾಮನಗರ, ಮದ್ದೂರು, ಮಂಡ್ಯ, ಮೈಸೂರು. ಲೈಟ್ ಆಮೇಲೆ ಹಾಕೊಂಡ್ ಬಂದು ರೆಡಿ ಮಾಡ್ಕೊಂತ ಇದಾರೆ. ಅಲ್ಲೂ ಒಂದ್ ಚಾಕ್ನ ಇದೆ, ಅಂದ್ರೆ ಇಲ್ಲೊಂದಿದೆ, ಅಲ್ಲೊಂದಿದೆ. ಹಾಗೆ ಅಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ, ಅಲ್ಲಿ ಬಿರಿಯಾನಿ ಆತರ ಹೋಟೆಲ್ ಇದೆ ನೋಡಿ. ಎಲ್ಲ ವೆಯ್ಟ್ ಮಾಡ್ತಿದಾರೆ ಆಲ್ರೆಡಿ ಜನರು ಬಂದು. ಅದ್ರಲ್ಲಿ ನಮ್ಮ ಆರ್ವಿನೂ ಒಬ್ಬ. 70 ಕಿಲೋಮೀಟರ್ ದೂರ ಬಂದಿದ್ದೀವಿ ಪುರಿ ಚಾಕ್ನ. ತಿಂದಿಲ್ಲ, ತಿಂದ್ಬಿಟ್ಟು ಟೇಸ್ಟ್ ನೋಡಿ ಅದಾದ್ಮೇಲೆ ಹೇಳ್ಬೇಕು ಹೆಂಗಿದೆ ಅಂತ. ತುಂಬಾ ದೂರದಿಂದ ಬರ್ತೀರಾ ಅಂದ್ರೆ ಇಲ್ಲಿ ಫೋನ್ ನಂಬರ್ ಇದೆಯಲ್ಲ, ಇಲ್ಲಿ ಫೋನ್ ಮಾಡ್ಕೊಂಡ್ ಬನ್ನಿ. ಓನರ್ ಆಲ್ಮೋಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ, ಸುಮಾರು ವಿಡಿಯೋಸ್ ಅಲ್ಲಿ. ಅಲ್ಲೇ ಇದಾರೆ ನೋಡಿ, ರೆಡಿ ಮಾಡ್ಕೊಂತ ಇದಾರೆ. ಚನ್ನಪಟ್ಟಣ ಕುರಿ ಚಾಕ್ನ ಸೆಂಟರ್, ಅಲ್ಲೂ ಕೂಡ ನಂಬರ್ ಹಾಕಿದ್ದಾರೆ ನೋಡಿ. ಇಲ್ಲಿ ಕೆಂಡ ರೆಡಿ ಮಾಡ್ಕೋತವ್ರೆ. ಅಲ್ಲಿ ಮಟನ್ ಎಲ್ಲ ಇಡ್ತಾರೆ, ಅಲ್ಲಿ ಸಿಲ್ವರ್ ಕಲರ್. ಇಲ್ಲಿ ಬಂದ್ಬಿಟ್ಟು ಬೇಯಿಸೋದು, ಡಿವೈಡ್ ಮಾಡ್ತಾ ಇರೋದಣ್ಣ ಇವಾಗ. ಯಾವ ಪಾರ್ಟ್ ಅಂತ ಅಂತೂ ನಂಗೆ ನಾನೆಲ್ಲಾನು ಹೇಳ್ಕೊಡ್ತೀನಿ, ಹೇಳ್ತೀರಾ ಆಮೇಲೆ? ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಬ್ರದರ್, ನೀನೇನ್ ತಲೆ ಕೆಸ್ಕೋಬೇಡ. 1 ಗಂಟೆಗೆ ಡೈಲಿ ಓಪನ್? 12:30. ಹುಷಾರಿರ್ಲಿಲ್ಲ. ಹುಷಾರಿರ್ಲಿಲ್ಲ. ನೈಟ್ ಎಷ್ಟೊತ್ತು ಗಂಟೆ? ನೈಟ್ ಬ್ರದರ್ 10 ಗಂಟೆ, 10 o'clock. ಗಂಟೆ ಆಗುತ್ತೆ. 12 ಅಂತ ಹಾಕ್ಬಿಡೋರು, 10 ಅಂತ ಹಾಕೋ. ಯಾಕೆಂದ್ರೆ 11 ಗಂಟೆಗೆ ಸರೋಯ್ತದೆ. ನೀನ್ 11 ಗಂಟೆ ಅಂತ ಹಾಕೋದ್ರೆ 12 ಗಂಟೆಗೆ ಬರ್ತಾರೆ, ಇಲ್ಲ 1 ಗಂಟೆಗೆ ಒಂದ್ ಫೋನ್ ಹಾಕ್ತಾರ. ಯಾವಾರ ನನ್ಗ್ ಬೇಡ. ಎಲ್ಲಿಂದ ತರ್ಸೋದ್ ಸರ್ ಇದು? ಚನ್ನಪಟ್ಟಣ, ರಾಮನಗರ. ಚನ್ನಪಟ್ಟಣ, ರಾಮನಗರ. 14 ಅಂಗಡಿ ಪರ್ಮನೆಂಟ್ ನಮ್ಗೆ. ಮೊನ್ನೆ ಒಂದ್ ಚೆನ್ನಾಗಿ ಹೇಳೋರೆ, ಇದು ಚಟ್ನಿ ಇದು ಅಣ್ಣ, ಮಸಾಲೆ ಹೆಂಗಾಗ್ತೀವಿ ಅಂದ್ರೆ ನೀವು ಕೇಳಬಾರ್ದು, ನಾವ್ ಹೇಳಬಾರ್ದು. ಅಣ್ಣ ನಾನೆಲ್ಲ ಹೇಳ್ಕೊಬಿಟ್ರೆ ನನ್ನ ಹತ್ರ ಯಾರು ತಿನ್ನಕ್ ಬರ್ತಾರೆ? ಹೌದಾ ಇಲ್ವಾ? ಅಲ್ವಾ? ಕ್ಯಾಜುಯಲ್ಲಾಗಿ ಎಲ್ಲ ನಾನು ಹೇಳ್ಕೊಟ್ಮೇಲೆ ನನ್ನ ಹತ್ರ ಯಾರು ಬರ್ತಾರೆ? ಈಗ ನಮ್ ಜನ ಹೆಂಗೆ, ಇವಾಗ ನೀನ್ ಮಾಡ್ತಾ ಇದೀಯ ಅಂದ್ರೆ ನಿನ್ನ ಹತ್ರ ಕೆಲಸ ಕಲ್ತಿಗೆ ನಿನ್ಗೆ ಕಾಂಪಿಟೇಷನ್ ಹಾಕೋದು. ನಾನು ನಿನಗ್ ಚೆನ್ನಾಗ್ ಕೊಟ್ರೆ ನಿನ್ನ 4 ಜನ ಕಸ್ಟಮರ್ ಸಿಗ್ತಾರೆ. ನಾನು ಅವ್ರಿಗೆ ಖುಷಿ ಪಡ್ಸಿದ್ರೆ ನಿನ್ಗೊಂದ್ ಬಿಡಪ್ಪ. ಅಲ್ಲ, ನಾನ್ ಎಲ್ಲಿಂದ ಬೆಂಗಳೂರಿಂದ ಬಂದಿರೋದು 70 ಕಿಲೋಮೀಟರ್. ಈಗ ನಮ್ ಗುರುಗಳು ಚಂದ್ರಣ್ಣ ಅನ್ಬಿಟ್ಟು ಮಾರ್ಕೆಟ್ ಅಲ್ಲ ಅವ್ರು. ನಮ್ ಗುರು ತಾಯಿನ್ ಬಂದ್ರೆ ನನ್ನ ನೇಟಿವ್ ಪ್ಲಸ್ ಚನ್ನಪಟ್ಟಣ ಚಕ್ಕೆರೆಯಲ್ಲಿ. ಮದ್ವೆ ಆದ್ಮೇಲೆ ಇಲ್ಲೇ ಮಡಿಕೊಂಡೆ. ಎಷ್ಟು ವರ್ಷದಿಂದ ಮಾಡ್ತಿರೋದು ನೀವು? ಅಣ್ಣ 9 ವರ್ಷ ಆಯ್ತು. 9 ವರ್ಷ ಇಲ್ಲೇ ಇದೇ ಜಾಗ. ಇದೇ ಜಾಗ 9 ವರ್ಷ. 5 ವರ್ಷ ಕಿಕ್ ಆಗ್ಲಿಲ್ಲ, 5 ವರ್ಷ ಖಾಲಿ ಹೊಡ್ಕೊಂಡ್ ಬಿದ್ದಿದೆ. ಕ್ಲಿಕ್ ಆಗ್ಲಿಲ್ಲ. ಈಗ 4 ವರ್ಷದಲ್ಲಿ ಫೇಮಸ್. ಇವಾಗ ಒಂದ್ 3 ವರ್ಷದಿಂದ ಹಿಂಗೆ ಬ್ಲಾಗರ್ಸ್ ಅವರು ಬಂದು ತಿಂದು ಯಾರೋ ನಿಮ್ಮಂತ ಆಶೀರ್ವಾದ ಗುರು, ಅವ್ರು ಬಂದು ಬ್ಲಾಗರ್ಸ್ ಗಳು ಪಾಸಿಟಿವ್ ಹೇಳಿ 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 ಏನೋ ಎಲ್ಲ ಮಿಕ್ಸ್ ಅಲ್ಲ ಇದು? ಎಲ್ಲ ಮಿಕ್ಸ್ ಅಣ್ಣ. ಅಣ್ಣ ಇದು ಆಲ್ಟೋ, ಇದು ಲಿವರ್, ಇದು ಚಾಪ್ಸ್, ಇದು ಬೀಜ, ಇದು ಕಿಡ್ನಿ. ಬಳ್ಳಿ ಹಾಕ್ಲಿಲ್ಲ, ಐತೆ ಐತೆ ಕಿಡ್ನಿ ನೋಡಪ್ಪ. ಇದು ಎಷ್ಟು ಕಿಡ್ನಿ ಇದೆ ಕುರಿದು? ಇದು 1/4 kg ಅಂತನಾ? ಇದು ತಿಳಿ ಗೊಡದೊಮ್ಮೆ. 1/4 kg ನಾ ಇದು? 1 kg ಅಣ್ಣ. 1 kg ಇದಾ? 1/4 kg 280. ಅಲ್ಲಿ ತಗೊಂಡು ಅದಾದ್ಮೇಲೆ ಇಲ್ಲಿ ಬೇಯಿಸೋದು. 1 ಗಂಟೆಯಿಂದ ಶುರು ಆದ್ರೆ 10 ಗಂಟೆ ಗಂಟ ಇರುತ್ತೆ ರಾತ್ರಿ. ಅಣ್ಣ ರೇಟ್ ಹೇಳಿ ಅಣ್ಣ. 1/4 kg 280, ಅರ್ಧ kg 550, 1 kg 1100. ಇವಾಗ ಮುಂದೋ ತಿಂಗಳಿಂದ ರೇಟ್ ಜಂಪ್ ಆಯ್ತದೆ, 100 ರೂಪಾಯಿ ಜಂಪ್ ಆಯ್ತದೆ. ಮಟನ್ ರೇಟ್ ಜಾಸ್ತಿ ಅಲ್ಲ, ಅದಕ್ಕೆ ಜಂಪ್. ಇದು 1 kg ಹಾಕಿರೋದು ಇವಾಗ. ಚಟಾಪಟ ಚಟಾಪಟ. ಏನಣ್ಣ ಚರ್ಬಿ ಬೇಯಕ್ ಈಸಿ ಆಗುತ್ತಂತ? ಎಣ್ಣೆ ಹಾಕಲ್ವಲ್ಲ, ಎಣ್ಣೆ ಬದಲು ಚರ್ಬಿಲ್ ಹಾಕೊಂಡ್ ಬೇಯಿಸೋದು. ಒಂಚೂರು ಎಣ್ಣೆ ಯೂಸ್ ಮಾಡಲ್ಲ, ಚರ್ಬಿಲೇ ಬೇಯಿಸೋದು. ಚರ್ಬಿ ಬಿದ್ರೆ ಟೇಸ್ಟ್ ಬರುತ್ತೆ. ನೋಡಪ್ಪ ಬಂತು ಚನ್ನಪಟ್ಟಣ ಚಾಕ್ನ. ಯಾಕಿಷ್ಟು ರುಚಿ ಬರ್ತೈತಂದ್ರೆ ಇದರಿಂದ ಫ್ರೆಶ್ ಆಗಿರೋ ಐಟಮ್ ಕೊಟ್ರೆ ಎಲ್ಲ ಬಂದೇ ಬರುತ್ತೆ. ನಾಳೆ ರುಚಿ ಮಾತ್ರ ಕೇಳೋದು ನಾಲ್ಗೆ. ಎಷ್ಟ್ ಕೆಜಿ ತರ್ತೀರಾ ಅಣ್ಣ ಎಲ್ಲ? ಅಣ್ಣ ಮಟನ್ ಅಂಗಡಿ 14 ಅಂಗಡಿ ಎಷ್ಟು ಕೊಟ್ರು ತಗೊಳ್ಳೇಬೇಕು. ನೀವೊಬ್ರೇನ ಮಾಡೋದು? ಇಲ್ಲ ಅಣ್ಣ, 3 ಕಲ್ ಬರ್ತವೆ. 1, 2, 3. ಜನ ಜಾಸ್ತಿ ಆಯ್ತಿದಂಗೆ ಶಿಫ್ಟ್ 1, 2, 3.
ಇಲ್ಲಿ ನೋಡಿ ಓನರ್ ಅವಾಗ್ಲೇ ಹೇಳಿದ್ರಲ್ಲ, ಇದು ಚರ್ಬಿ, ಇದರಿಂದನೇ ಬೇಯಿಸೋದು ಚಾಕ್ನನ. ಇದೇ ಒಂದು 30 kg ಇದೆ ಅನ್ಸುತ್ತೆ. ಇದನ್ನೇ ಫಸ್ಟ್ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂತ ಇದಾರೆ. ಆಯಿಲ್ ಹಾಕಲ್ಲ ಇಲ್ಲಿ, ಚರ್ಬಿಲೇನೆ ಮಟನ್ನ ಬೇಯಿಸೋದು. ಅಣ್ಣ ಯಾವ ದಿನ ರಜಾ ಇರುತ್ತೆ? ಯಾವ ದಿನನೂ ರಜಾ ಇಲ್ಲ ಬ್ರೋ. ಹಬ್ಬ ಹುಣ್ಣಿಮೆ ಮಾತ್ರ ರಜಾ. ಸೋಮವಾರನು ಓಪನ್ ಇದೆ. ಸೋಮವಾರ ರಜಾ ಇತ್ತು, ಮುಂಚೆ ಈಗ ಓಪನ್ ಮಾಡ್ತಾರೆ. ರಜಾ ಇತ್ತು, ಸೋಮವಾರ ಇವಾಗ ಓಪನ್ ಮಾಡಿದೀನಿ. ಮೇನ್ ಹಬ್ಬಗಳಿಗೆ ಅದನ್ನು ಈ ಗಣೇಶ ಹಬ್ಬ, ಈ ದೀಪಾವಳಿ, ಯುಗಾದಿ, ಸಂಕ್ರಾಂತಿ, ಯುಗಾದಿ, ಸಂಕ್ರಾಂತಿ ಈ ತರ ಹಬ್ಬಗಳಿಗೆ ರಜಾ. ಇನ್ನು ಡೌಟ್ ಇತ್ತು ಅಂದ್ರೆ ಅಲ್ಲಿರೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಬನ್ನಿ. ಎಷ್ಟ್ ದೂರದಿಂದ ಬಂದ್ರು ಕಾಲ್ ಮಾಡ್ಕೊಂಡ್ ಬನ್ನಿ ಒಂದ್ಸತಿ. ಬೀಜ, ಕಿಡ್ನಿ, ಬೀಜ, ಹಾರ್ಟ್, ಮಟನ್ ಚಾಪ್, ಲಿವರ್. ನೋಡ್ರಿ ನೆಕ್ಸ್ಟ್ ಗೆ ವೈಟಿಂಗ್. ಇನ್ನೊಂದ್ ಸ್ವಲ್ಪ ಹೊತ್ತು ಲೇಟ್ ಬಿಟ್ ಬಂದಿದ್ರೆ ಇಲ್ಲೊಂದಷ್ಟು ಇರೋದೇನೋ, ನಾವು ವೇಟ್ ಮಾಡ್ಬೇಕಿತ್ತು. ನಮ್ಮ ಇನ್ನೊಬ್ರು ವಿಕಾಸ್ ಬ್ರೋ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಮ್ಮ ಚಂದಣ್ಣ ಅವ್ರಿಗೆ 7 ರಿಂದ 8 ದಿನ ಕ್ಲಾಸ್ ತಗೊಂಡಿದ್ರು. ಆ ಕಾರು ಈ ಚನ್ನಪಟ್ಟಣವರೆಗೂ ಓಡಿಸೋಕ್ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಧೈರ್ಯವಾಗಿ ನಾವು ಹಿಂದೆ ಕೂತಿದೀವಿ ಅಂದ್ರೆ ಕಾರಣನೇ ಇವರು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನೋಡಿ ಇಲ್ಲಿ ಆಲ್ರೆಡಿ ಅವಾಗ್ಲೇ ಹಾಕಿದ್ದು ಬೇಯ್ತಾ ಐತೆ. ಎಷ್ಟೊತ್ತು ಬೇಯಿಸ್ಬೇಕಣ್ಣ? ಕಾವಿದ್ರೆ 1/4 ಗಂಟೆ ಬೇಕು. 1/4 ಗಂಟೆ ಬೇಕು. ಕಾವಿಲ್ಲ ಅಂದ್ರೆ ಲೇಟ್ ಆಗುತ್ತೆ. ಫ್ಯಾನ್ ಹಾಕಲ್ವಲ್ಲ, ತುಂಬಾ ಸ್ಪೀಡ್ ಆಗಿ ಸೆಟಪ್ ಮಾಡ್ಕೊಂಡ್ರೆ ಎಲ್ಲ ಇಲ್ಲೆಲ್ಲ ಅಲ್ವಾ? ಬೇಗ ಹೋಯ್ತದೆ, ಹಾ, ರೋಸ್ಟ್ ಆಗಲ್ಲ. ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಆಮೇಲೆ ಬೆಂದಿಲ್ಲ ಅಂತಾರೆ. ಪೆಪ್ಪರ್ ಸಾಲ್ಟ್, ಇದು ಅವರ ಸ್ಪೆಷಲ್ ಮಸಾಲೆ ಚಟ್ನಿ, ಇದರಿಂದಾನೇ ಟೇಸ್ಟ್ ಜಾಸ್ತಿ ಬರೋದು. ಇಲ್ಲಿ ಬೇಯಿಸ್ತಾವ್ರೆ. ನಮ್ಮ ಮೈಸೂರು ಬಂದಾಗೆಲ್ಲ ಚಟ್ನ ತಿನ್ಕೊಂಡು ಹೋಗೋದಿದ್ದ. ಎಷ್ಟು ವರ್ಷದಿಂದ ಬರ್ತಾ ಇದಾರ? 5 ವರ್ಷ. ಇಲ್ಲಿ ಬಂದ್ರೆ ತಿಂದೆ ಹೋಗೋದಿಲ್ಲ, ವೇಟ್ ಮಾಡಿ ತಿನ್ಬಿಟ್ಟು ಹೋಗ್ತೀವಿ. ಅಷ್ಟು ಚೆನ್ನಾಗಿರುತ್ತೆ. ಫಸ್ಟ್ ಸ್ವಲ್ಪ ಟೇಸ್ಟ್ ಮಾಡಕ್ ಕೊಡ್ತಾರೆ, ಅದಾದ್ಮೇಲೆ ನಮ್ಗೆ ಬೆಂದಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಫುಲ್ ಕೊಡ್ತಾರೆ. ಹಿಂಗೈತೆ. ಯಾವ ಪೀಸ್ ಅಂತ ಅಂತೂ ಕೇಳ್ಬೇಡಿ ನನ್ನ, ಏನೇನ್ ಯಾವ್ದು ಅಂತ. ಬೆಂದಿದೆ ಅಣ್ಣ, ಕರೆಕ್ಟ್ ಆಯ್ತಾ? ನೀನ್ ತಿಂತಿಯಲ್ಲ ಈಗ? ಇಲ್ಲ, ಸಾಕಾಗಿದೆ. ನೋಡಿ ಬಂದಿದೆ. ಆರ್ವಿನ್ ಬಾಯಲ್ಲಿ ನೀರ್ ತುಂಬ್ತಾ ಇದೆ ಆಲ್ರೆಡಿ. ಇದೇನಿದು ನನ್ಗೆ ಇದ್ರಲ್ಲಿ ಯಾವ್ಯಾವ ಪಾರ್ಟ್ಸ್ ಅಂತ ಗೊತ್ತಿಲ್ಲ, ಒಣ್ಣಲ್ಲಿ ಮಿಕ್ಸ್ ಹಾಕ್ಸ್ಕೊಂಡಿದೀನಿ. ಒಂದ್ ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಆಲ್ರೆಡಿ ಅಲ್ಲಿ ನೋಡ್ರಿ, ಅಲ್ಲಿ ತೋರ್ಸು, ಅಲ್ಲಿ ನೋಡ್ರಿ ಎಷ್ಟು ಜನ ಅವ್ರೆ ಆಲ್ರೆಡಿ. ಅದಕ್ಕೆ ನಾವು ಇವಾಗ ಇಷ್ಟು ದೂರ ಬಂದ್ಬಿಟ್ಟು ತಿಂತಾ ಇದೀವಿ. ತಿನ್ನೋದು ವರ್ತ್ ಅನ್ಸ್ತು. ಏನ್ ಅನ್ಸ್ತಪ್ಪ? ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಚಾಕ್ನ ಮಾತ್ರ ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್, ಸೂಪರ್ ಡೂಪರ್. ಚನ್ನಪಟ್ಟಣ ಚಾಕ್ನ ಈಸ್ ಸೂಪರ್. ನಾನು ಕೇಳ್ತೀನಿ ವಿಕಾಸ್ ಬ್ರೋ, ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಸೂಪರ್ ಆಗಿದೆ, ನೈಸ್, ಎಮ್ಮಿ ಸೂಪರ್ ಆಗಿದೆ. ಎಮ್ಮಿ ಸೂಪರ್ ಆಗಿದೆ. ಎಮ್ಮಿನ ಎಣ್ಣಿನ ಸ್ಪೈಸಿ ಸೂಪರ್ ಆಗಿದೆ. ಪೆಪ್ಪರ್ ಮತ್ತೆ ಉಪ್ಪು ಜಾಸ್ತಿ ಕಿಕ್ಕೊಂಡಿದೈತೆ. ಮತ್ತೆ ಇದು ಚಟ್ನಿನೂ ಅಷ್ಟೇ, ಚರ್ಬಿನೇ ಜಾಸ್ತಿ ಐತಲ್ಲ ಇಲ್ಲೆಲ್ಲ. ಇದೆಲ್ಲ ಚರ್ಬಿನೇ. ನೋಡಿ ಎಷ್ಟೆಷ್ಟು ದೊಡ್ಡದೈತೆ ಚರ್ಬಿ, ಲಿವರು. ಮತ್ತೆ ಇಲ್ಲಿ ಜನ ನೋಡ್ತಾ ಇದ್ರೆ ಮಿನಿಮಮ್ ಒಂದ್ 30 ರಿಂದ 40 kg ಮಟನ್ ಅಂತೂ ಫಿಕ್ಸು, ಖಾಲಿ ಆಗೋದಿಲ್ಲ. ಯಾಕಂದ್ರೆ ಬರೋರು ಪ್ರತಿಯೊಬ್ರು 1 kgನೇ ತಗೊಂತಾ ಇದಾರೆ. ಬಿಡದಿ, ರಾಮನಗರ ದಾಟಿ ಚನ್ನಪಟ್ಟಣಕ್ಕೆ ಬಂದ್ರೆ, ಇಲ್ಲ ಮಂಡ್ಯ, ಮೈಸೂರಿಗೆ ಹೋದ್ರೆ ಇಲ್ಲಿ ಚಾಕ್ನ ಟ್ರೈ ಮಾಡಿ. ಮೇನ್ ರೋಡ್ ಅಲ್ಲೇ ಇದೆ ನಿಮ್ಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್. ಫುಲ್ ಚಾಕ್ನ ಖಾಲಿ ಮಾಡ್ಬಿಡ್ತೀನಿ. ಟಾಟಾ ಬಾಯ್.